ಆತ್ಮೀಯ ವಿದ್ಯಾರ್ಥಿಗಳೇ, ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಲ್ಲಿ ನಾವು ನಿಮ್ಗೆ 9ನೇ ತರಗತಿಯ ಗಣಿತವನ್ನು ಬೋಧಿಸ್ತಾ ಇದ್ದೇವೆ. ಈ 9ನೇ ತರಗತಿಯ ಗಣಿತದಲ್ಲಿ 8ನೇ ಅಧ್ಯಾಯ ಹೇರಾನ್ನ ಸೂತ್ರ. ಹೇರಾನ್ ಯಾರು ನಿಮ್ಗೆ ಗೊತ್ತಾ? ಇವ್ರು ಯಾರಂದ್ರೆ ಈಜಿಪ್ಟ್ ದೇಶದ ಅಲೆಕ್ಸಾಂಡರ್ ನಲ್ಲಿ ಇವರು ಜನಿಸಿದ್ರು. ಈಜಿಪ್ಟ್ ದೇಶದ ಅಲೆಕ್ಸಾಂಡರ್ ನಲ್ಲಿ ಇವ್ರು ಏನ್ ಮಾಡಿದ್ರಪ್ಪ, ಜನಿಸಿದ್ರು. ಅದು ಕ್ರಿಸ್ತ ಶಕ 10ರಲ್ಲಿ. ಇವರು ಗಣಿತದ ಬಗ್ಗೆ, ಅನ್ವಯಿಕ ಗಣಿತದ ಬಗ್ಗೆ ಸಾಕಷ್ಟು ಕೆಲಸವನ್ನ ಮಾಡ್ಯಾರ. ಗಣಿತೀಯ ಮತ್ತು ಭೌತಿಕ ವಿಷಯದ ಮೇಲೆ ಅವರು ವಿವಿಧ ಪ್ರಕಾರದ ರೀತಿಯಲ್ಲಿ ಕೂಡ ಇವ್ರು ಏನ್ ಮಾಡ್ಯಾರ, ಕೆಲಸವನ್ನ ಮಾಡ್ಯಾರ. ಇಲ್ಲಿ ನಿಮ್ಗೆ ಇವರು ಸಿಲಿಂಡರ್ ಆಗಿರ್ಬೋದು, ಶಂಕು ಆಗಿರ್ಬೋದು, ಗೋಳ ಮುಂತಾದವುಗಳ ಮೇಲ್ಮೈ ವಿಸ್ತೀರ್ಣದ ಬಗ್ಗೆನೂ ಕೂಡ ಏನ್ ಮಾಡ್ಯಾರ, ವಿವರಿಸ್ತಾ ಹೋಗಿದ್ದಾರೆ. ಈಗ ಈ ಪುಸ್ತಕದಲ್ಲಿ ನಿಮ್ಗೆ ತ್ರಿಭುಜದ ವಿಸ್ತೀರ್ಣದ ಬಗ್ಗೆ, ಹೌದಾ, ತ್ರಿಭುಜದ ವಿಸ್ತೀರ್ಣದ ಬಗ್ಗೆ ಯಾವ ರೀತಿ ಸೂತ್ರವನ್ನ ತಗೊಂಡು ಕಂಡುಹಿಡಿಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ಇವರ ಹೇರಾನ್ ಸೂತ್ರ ಇವತ್ತಿಗೆ ಪ್ರಸಿದ್ಧಿಯನ್ನ ಹೊಂದಿದೆ. ಇವಾಗ ನಾವೇನ್ ಮಾಡೋಣ, ಅಭ್ಯಾಸ 8.1 ಅನ್ನ ಬಿಡಿಸೋಣ. ಅದಕ್ಕಿಂತ ಮೊದಲು ಹೇರಾನ್ ಸೂತ್ರ ಯಾವುದು? ಇವರೊಂದು ಸೂತ್ರವನ್ನ ಕೊಟ್ರ ತ್ರಿಭುಜಕ್ಕ, ಆ ಸೂತ್ರವನ್ನ ನಾವು ಹೇರಾನ್ ಸೂತ್ರ ಅಂತ ಕರೆದ್ವಿ, ಹೌದಾ. ಈಗಿಲ್ಲ ಐತ್ ನೋಡ್ರಿ, ತ್ರಿಭುಜದ ವಿಸ್ತೀರ್ಣ. ತ್ರಿಭುಜದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ. ಹಾಗಿದ್ರೆ ಇಲ್ಲಿ ನಿಮ್ಗೆ ಎ ಬಿ ಸಿ ಎಸ್ ನೀವು ಎಸ್ ಅರ್ಧ ಸುತ್ತಳತೆ, ಎಸ್ ಅಂದ್ರೆ ಇದು ಅರ್ಧ ಸುತ್ತಳತೆ. ನೀವ್ ಎಲ್ಲಾದ್ರೂ ಎಸ್ ಬಂತಂದ್ರ ಇನ್ನು ಮುಂದ ಏನ್ ತಿಳ್ಕೊಬೇಕು, ಇದು ಅರ್ಧ ಸುತ್ತಳತೆ ಅಂತ ತಿಳ್ಕೊಬೇಕು. ನೆಕ್ಸ್ಟ್ ಏನು, ಎ ಮತ್ತ ಅದ್ರ ಜೊತೆಗೆ ಇನ್ನೊಂದು ಬಿ ಕಾಮ ಸಿ, ಎ ಕಾಮ ಬಿ ಕಾಮ ಸಿ. ಏಕೆ ಇಲ್ಲಿ 3 ಅದಾವು. ಇವು ಏನಂದ್ರ, ಇವು 3 ಕೂಡ ತ್ರಿಭುಜದ ಬಾಹುಗಳು. ತ್ರಿಭುಜದ ಬಾಹುಗಳು ತಿಳಿತಲ್ಲ. ಎಸ್ ಅಂದ್ರ ಅರ್ಧ ಸುತ್ತಳತೆ. ಇವು ಎ ಬಿ ಸಿ ಡಿ ಬಂದ್ರೆ ಏನ್ ತಿಳ್ಕೊಬೇಕು ನೀವು, ತ್ರಿಭುಜದ ಬಾಹುಗಳು ಅಂತ ತಿಳ್ಕೊಬೇಕು. ಇವಾಗ ತ್ರಿಭುಜದಲ್ಲಿ 3 ವಿಧಗಳು ನಿಮ್ಗೆ ಗೊತ್ತೈತಿ, ಹೌದಾ. ಇಲ್ಲಿ ಸಮಬಾಹು ತ್ರಿಭುಜದ ವಿಸ್ತೀರ್ಣ ಬಂತಂದ್ರ ಈ ಸೂತ್ರನ ಉಪಯೋಗಿಸ್ಕೋಬೇಕು. ಸ್ಕ್ವೇರ್ ರೂಟ್ ಆಫ್ 3 ಡಿವೈಡೆಡ್ ಬೈ 4 ಇಂಟು ಎ ಸ್ಕ್ವೇರ್. ಎ ಅಂದ್ರ ಬಾಹು ಗೊತ್ತೈತಿಯಪ್ಪ ನಿಮ್ಗೆ, ತಿಳಿತಲ್ವಾ. ಸಮದ್ವಿಬಾಹು ತ್ರಿಭುಜಕ್ಕ ಈ ಸೂತ್ರವನ್ನ ಎ ಇಂಟು ಸ್ಕ್ವೇರ್ ರೂಟ್ ಆಫ್ 4 ಇಂಟು ಬಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಡಿವೈಡೆಡ್ ಬೈ 4. ಇದು ಸಮದ್ವಿಬಾಹುವಿಗೆ. ಹಂಗಂದ್ರ ನಾವು ಅರ್ಧ ಸುತ್ತಳತೆಯನ್ನ ಕಂಡುಹಿಡಿಬೇಕಂದ್ರ, ಎಸ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ 2. ಈ ಸೂತ್ರವನ್ನ ಉಪಯೋಗಿಸಿ ನಾವು ಅರ್ಧ ಸುತ್ತಳತೆಯನ್ನ ಕಂಡುಹಿಡಿಬೇಕು. ನೆಕ್ಸ್ಟ್ ಇವಾಗ ಅಭ್ಯಾಸ 8.1. ಅಭ್ಯಾಸ 8.1 ನಲ್ಲಿ ಮೊದಲನೇ ಪ್ರಶ್ನೆ ಏನೈತೆ ಅಂದ್ರ, ಮುಂದೆ ಶಾಲೆ ಇದೆ ಎಂದು ಸೂಚಿಸುವ ಸಂಚಾರ ಸಂಜ್ಞಾಫಲಕವು ಸಮಬಾಹು ತ್ರಿಭುಜಾಕಾರದಲ್ಲಿದ್ದು ಅದರ ಬಾಹು ಎ. ಸಂಜ್ಞಾಫಲಕ ಅಂದ್ರ ಇದು ಪಾರ್ಕಿಂಗ್, ನೋ ಪಾರ್ಕಿಂಗ್ ಅಂತ ಹಾಕಿರ್ತಾರ, ನೋ ಸ್ಮೋಕಿಂಗ್ ಅಂತ ಹಾಕಿರ್ತಾರ, ಹೌದಾ. ಈ ರೀತಿ ಏನಲ್ಲಿ ಬೋರ್ಡ್ಸ್ ಅನ್ನ ಹಾಕಿರ್ತಾರಲ್ಲ, ಅಲ್ಲೇ ಒಂದು ಸ್ಕೂಲ್ ಇತ್ತಂತ. ಆ ಸ್ಕೂಲಿನ ಮುಂದೆ ಏನ್ ಹಾಕಿದ್ರಂತ, ಒಂದು ಬೋರ್ಡ್ ಹಾಕಿದ್ರು. ಆ ಬೋರ್ಡಿನ ಆಕಾರ ಏನಾಗಿತ್ತು, ತ್ರಿಭುಜಾಕಾರ ಆಗಿತ್ತು. ಅದರಲ್ಲಿ ಒಂದು ಬಾಹು ಏನು, ಎ. ಇದನ್ನ ನಾವ್ ಏನ್ ಮಾಡ್ಬೇಕಂದ್ರ, ಸಂಜ್ಞಾಫಲಕವನ್ನ ಸುತ್ತಳತೆ ಕೊಟ್ಬಿಟ್ಟಾನ 180 ಸೆಂಟಿಮೀಟರ್ ಅಂತ ಹೇಳಿ, ಹೌದಾ. ಅದ್ರ ಸುತ್ತಳತೆ ಎಷ್ಟೈತಿ, 180 ಸೆಂಟಿಮೀಟರ್ ಐತಿ. ಆದ್ರ ನಾವ್ ಅದ್ರ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು. ಎದುರ್ದು ಆ ಸಂಧ್ಯಾ ಫಲಕದ್ದು. ಈ ಕೊಟ್ಟಿರುವಂತದ್ದೇನು, ಬಾಹು, ಹೌದಾ. ಮೊದಲು ಗಿವನ್ ಬರ್ಕೋಬೇಕು. ಬಾಹು ಏನೈತಿ, ಎ ಅಂತ ಕೊಟ್ಟಾರ, ಹೌದಾ. ಮತ್ತ ಅದ್ರ ಜೊತೆಗೆ ಏನ್ ಕೊಟ್ರ, ಸುತ್ತಳತೆ ಕೊಟ್ರ. ಸುತ್ತಳತೆ ಎಷ್ಟೈತಿ, 180. ಸುತ್ತಳತೆ ಇಸ್ ಈಕ್ವಲ್ ಟು 180, ಹೌದಾ. ಇವಾಗ ನಾವ್ ಏನ್ ಮಾಡ್ಬೇಕಂದ್ರೆ ಮಕ್ಕಳೇ, ಎಸ್ ಕಂಡುಹಿಡ್ಬೇಕು. ಇದು ಒಂದು ಸಮಬಾಹು ತ್ರಿಭುಜ, ಹೌದಾ. ಎಸ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ 2. ನಿಮ್ಗ ಸೂತ್ರ ಗೊತ್ತೈತಿ ಇದು. ಆದ್ರೆ ಇಲ್ಲಿ ಸಮಬಾಹು ಅಂದ್ರ 3 ಬಾಹುಗಳು ಏನಾಗಿರ್ತಾವ, ಸಮ ಆಗಿರ್ತಾವ.
ಎ ಪ್ಲಸ್ ಬಿ ಪ್ಲಸ್ ಸಿ ಅನ್ನ ನಾವ್ ಏನ್ ಮಾಡ್ಬೋದು, ಎ ಪ್ಲಸ್ ಇ ಅನ್ಬೋದು. ಇದೇನಾಗುತ್ತೆ 3 ಆಗುತ್ತ. ಹೌದಾ? ಇದು ನಾವೀಗ ಏನ್ ಅನ್ಕೋಬಹುದು ಹೇಳ್ರಿ, ಇಲ್ಲಿ ನಾವು ಎಸ್ ಇಸ್ ಈಕ್ವಲ್ ಟು 3a ಡಿವೈಡೆಡ್ ಬೈ 2. ತಿಳಿತಲ್ಲ? ನೋ ಕನ್ಫ್ಯೂಷನ್ಸ್. ಎ ಎ ಎ 3a ಅನ್ನ ಕೂಡಿಸಿದ್ರೆ 3a ಡಿವೈಡೆಡ್ ಬೈ 2. ಇವಾಗ ಇದು ಏನ್ ಸಿಕ್ತು ನಮ್ಗೆ, ಎಸ್ ಸಿಕ್ತು. ಏನ್ ಸಿಕ್ತು? ಎಸ್ ಸಿಕ್ತು. ಇವಾಗ ನಾವೇನ್ ಮಾಡೋಣ, ವಿಸ್ತೀರ್ಣವನ್ನ ಕಂಡುಹಿಡಿಯೋಣ. ವಿಸ್ತೀರ್ಣ ಸೂತ್ರ ಗೊತ್ತೈತಿ. ವಿಸ್ತೀರ್ಣ ಸೂತ್ರ ಏನೈತಪ್ಪ, ಸ್ಕ್ವೇರ್ ರೂಟ್ ಆಫ್ ಎಸ್ ಇಂಟು ಎಸ್ ಐತಲ್ಲ. ಹೌದಾ? ಇಲ್ಲಿ ಬರಲಿ ಅದನ್ನು. ವಿಸ್ತೀರ್ಣ ಸೂತ್ರ ಸ್ಕ್ವೇರ್ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ, ಎಸ್ ಮೈನಸ್ ಬಿ, ಎಸ್ ಮೈನಸ್ ಸಿ. ಹೌದಾ? ಇಲ್ಲೇ ಎಸ್ ಅಂದ್ರೆ ಏನೀಗ 3a ಡಿವೈಡೆಡ್ ಬೈ 2. 3a ಡಿವೈಡೆಡ್ ಬೈ 2 ಇಂಟು 3a ಮೈನಸ್ 2. 3a ಡಿವೈಡೆಡ್ ಬೈ 2 ಮೈನಸ್ ಎ ಬರ್ಬೇಕಲ್ಲ, ಎ. ನೆಕ್ಸ್ಟ್ 3a ಡಿವೈಡೆಡ್ ಬೈ 2 ಮೈನಸ್ ಬಿ. 3a ಡಿವೈಡೆಡ್ ಬೈ 2 ಮೈನಸ್ ಸಿ. ಇಷ್ಟೇನಾಗ್ತಿದೆ, ವಿಸ್ತೀರ್ಣ ಸೂತ್ರಕ್ಕೆ ನಾವು ಅನ್ವಯಿಸ್ಕೊಂಡು ಬರ್ಕೊಂಡ್ವಿ. ಹೌದಾ? ಇವಾಗ 3a ಡಿವೈಡೆಡ್ ಬೈ 2 ಒಳಗೆ ಒಂದು ಎ ಕಳ್ಕೋಬೇಕು ನಾವು. ಅಂದ್ರ ಹೆಂಗ್ ಕಳ್ಕೊಂತೀರಿ ಹೇಳೇನಪ್ಪ ಇಲ್ಲಿ. 3a ಡಿವೈಡೆಡ್ ಬೈ 2 ಮೈನಸ್ ಎ, LCM ಏನ್ ಬರ್ತಾ, 2 ಬರ್ತಾ, ಇಂಟು 1, ಇಲ್ಲಿ 2. 3a ಮೈನಸ್ 2a ಡಿವೈಡೆಡ್ ಬೈ 2. 3a ಒಳಗ 2a ಹೋದ್ರ 1a, a ಡಿವೈಡೆಡ್ ಬೈ 2. ಹೌದಾ? ಇದರದು ಬಂತು. ಈಗ ಇದರದು ಕೂಡ ಹಂಗ ಬರ್ತೈತಿ, a ಡಿವೈಡೆಡ್ ಬೈ 2 ನ ಬರ್ತೈತಿ. ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 3a ಡಿವೈಡೆಡ್ ಬೈ 2. 3a ಡಿವೈಡೆಡ್ ಬೈ 2 ಮೈನಸ್ a ಏನ್ ಬರ್ತೈತಿ ಹೇಳ್ರಿ, a ಡಿವೈಡೆಡ್ ಬೈ 2. 3a ಡಿವೈಡೆಡ್ ಬೈ 2 ಮೈನಸ್ ಇಲ್ಲಿ ಎ ತಗೋಬೇಡ, ಬಿ ತಗೋಬೇಡಪ್ಪ. ನಾವ್ ಏನ್ ತಗೋಬೇಕು, ಎ ತಗೋಬೇಕು. ಯಾಕೆ ಎ ತಗೋಬೇಕು ಹೇಳ್ರಿ, 3 ಬಾಹುಗಳು ಏನದಾವು, ಸಮ ಅದಾವು. ಮತ್ತ ಇಲ್ಲಿನೂ ಕೂಡ ಏನ್ ತಗೋಬೇಕು, ಏನ ತಗೋಬೇಕು. ತಿಳತೈತಲ್ಲ? ಹಂಗಂದ್ರ ಇದ್ರ ಆನ್ಸರ್ ಏನ್ ಬರ್ತೈತಿ ಹೇಳ್ರಿ, ಇಲ್ಲಿನೂ ಕೂಡ a ಡಿವೈಡೆಡ್ ಬೈ 2. a ಡಿವೈಡೆಡ್ ಬೈ 2. ಹೌದಾ? ಈಗ ವಿಸ್ತೀರ್ಣ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 3 ಹಂಗ ಬರೀತೀನಿ, a ಇಂಟು a ಸ್ಕ್ವೇರ್, a ಸ್ಕ್ವೇರ್ ಇಂಟು a ಕ್ಯೂಬ್, a ಕ್ಯೂಬ್ ಇಂಟು a raised to 4 ಡಿವೈಡೆಡ್ ಬೈ 2 ಎಳೆ 4, 4 ಎಳೆ 8, 8 ಎಳೆ 16. ಇಷ್ಟು ನಮ್ಗೇನ್ ಸಿಕ್ತಿಗಿಲ್ಲ, ವಿಸ್ತೀರ್ಣ ಸಿಕ್ತು. ವಿಸ್ತೀರ್ಣ ಎಷ್ಟು ಸಿಕ್ತು, ಸ್ಕ್ವೇರ್ ರೂಟ್ ಆಫ್ 3a raised to 4 ಡಿವೈಡೆಡ್ ಬೈ 16 ಸಿಕ್ತು. ಹೌದಾ? a raised to 4 ಅಂದ್ರೆ a ಸ್ಕ್ವೇರ್ ಮಾಡ್ಕೋಬೋದ ನಾವು. ಈಗ ನೋಡ್ರಿ, ಸ್ಕ್ವೇರ್ ರೂಟ್ ಆಫ್ 3 ಹಂಗ ಇಡೋಣ. ಇದನ್ನ a raised to 4 ಇದ್ದಿದ್ದು a raised to 2 ಮಾಡ್ಕೊಳೋಣ್ರಿ. 16 ಇದ್ದಿದ್ದನ್ನ 4 4 16. ಹೌದಾ? ಈಗ ಸುತ್ತಳತೆ ಎಷ್ಟಿತ್ತು ಹೇಳ್ರಿ, ಅಲ್ಲಿ ಕೊಟ್ಟಿದ್ನಲ್ಲ 180 ಸೆಂಟಿಮೀಟರ್. 180 ಸೆಂಟಿಮೀಟರ್ ಏನಿದೆ ಸುತ್ತಳತೆ. ಈಗ a is equal to 180 ಡಿವೈಡೆಡ್ ಬೈ 3. ಹೆಂಗ, s is equal to 3a ಡಿವೈಡೆಡ್ ಬೈ ಇತ್ತಲ್ಲ 2. ಹೌದಾ? ಅಲ್ಲಿ ಫಾರ್ಮುಲಾ ಇತ್ತಲ್ಲ, ಆ ಫಾರ್ಮುಲಾವನ್ನ ನಾವ್ ಏನ್ ಮಾಡ್ಕೋಬೇಕಿಲ್ಲ, ಅಪ್ಲೈ ಮಾಡ್ಕೋಬೇಕು. a is equal to 180 ಸುತ್ತಳತೆ ಡಿವೈಡೆಡ್ ಬೈ 3. 3 ಒಂದ್ಲೆ 3 6 ಅಂದ್ರ 60 ಸೆಂಟಿಮೀಟರ್. 60 ಸೆಂಟಿಮೀಟರ್ ಬಂತು. ಇವಾಗ ಏನ್ ಮಾಡ್ಬೇಕು, ವಿಸ್ತೀರ್ಣವನ್ನ ಕಂಡುಹಿಡ್ಬೇಕು. ವಿಸ್ತೀರ್ಣ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 3. ಮತ್ತ ಇಲ್ಲಿ ಬರ್ಬೇಕು,
ಎ ಸ್ಕ್ವೇರ್ ಎ ಅಂದ್ರೆ ಏನ್ ಸಿಕ್ತಿಗಿಲ್ಲ 60 ಸಿಕ್ತು 60 ಸ್ಕ್ವೇರ್ ಡಿವೈಡೆಡ್ ಬೈ 4 √3 ಹೌದಾ. ಈಗ 60ನ್ನ 2 ಸಲ ಗುಣಿಸ್ಬೇಕು. 60ನ್ನ 2 ಸಲ ಗುಣಿಸಿದ್ರ 6 36 ಇವೆರಡು ಸೊನ್ನೆ 3600 ಡಿವೈಡೆಡ್ ಬೈ 4 4 ಒಂದ್ಲೆ 4 9 0 0. ಈಗ ಏನಾಯ್ತಿದು ಸ್ಕ್ವೇರ್ ರೂಟ್ ಆಫ್ 3 ಇಂಟು 900. ಇದನ್ನ ಹೆಂಗ್ ಬರ್ಕೊಂಡ್ಬಿಡ್ರಿ ಈ ರೀತಿ ಬರ್ಕೊರಿ 900 ಇಂಟು ಸ್ಕ್ವೇರ್ ರೂಟ್ ಆಫ್ 3 ಸೆಂಟಿಮೀಟರ್ ಸ್ಕ್ವೇರ್. ಇವಾಗ ಏನ್ ಸಿಕ್ತು ನಮ್ಗ ವಿಸ್ತೀರ್ಣ ಸಿಕ್ತು ಗೊತ್ತಾತಲ್ಲ. ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡ್ರಿ. ಒಂದು ಮೇಲು ಸೇತುವೆಯ ತ್ರಿಭುಜಾಕಾರದ ಬದಿಯ ಗೋಡೆಗಳನ್ನ ಜಾಹೀರಾತು ಬರೆಯಲು ಉಪಯೋಗಿಸಿದೆ. ಗೋಡೆಯ ಬಾಹುಗಳ ಉದ್ದವು 122 ಮೀಟರ್ 22 ಮೀಟರ್ 120 ಮೀಟರ್. ಜಾಹೀರಾತುಗಳು ಪ್ರತಿ ವರ್ಷಕ್ಕೆ ಮೀಟರ್ ಸ್ಕ್ವೇರ್ಗೆ 5,000ದಂತೆ ಎಷ್ಟು ಸಾವಿರ 5,000ದಂತೆ 5,000 ರೂಪಾಯಿ ಏನ್ ಮಾಡ್ತಾರ ಇಲ್ಲಿ ಆದಾಯ ಗಳಿಸುತ್ತದ. ಏನು ಒಂದು ಅಡ್ವರ್ಟೈಸ್ಮೆಂಟ್ ಹಚ್ಚಾಕೊಟ್ರೆ. ಒಂದು ಕಂಪನಿಯು ಈ ಗೋಡೆಗಳಲ್ಲಿ ಒಂದನ್ನ 3 ತಿಂಗಳಿಗಾಗಿ ಬಾಡಿಗೆ ಪಡೆದ್ರ. ಒಂದ್ ಕಂಪನಿಯವ್ರು ಏನ್ ಮಾಡ್ಬಿಡ್ತಾರ ಒಂದು ಗೋಡೆಯನ್ನ 3 ತಿಂಗಳಿಗೋಸ್ಕರ ಬಾಡಿಗೆ ಕೊಡ್ರಿ ಅಂತ ಬಾಡಿಗೆಗಾಗಿ ಪಡಿತಾರ. ಹಂಗಂದ್ರ ಆ ಬಾಡಿಗೆ ನೀಡುವ ಹಣ ಎಷ್ಟು ಅನ್ನೋದನ್ನ ನಾವೇನ್ ಮಾಡ್ಬೇಕು ಕಂಡಿಡ್ಬೇಕು. ಬ್ರಿಡ್ಜ್ ಇಲ್ಲಿ ನೋಡ್ರಿ ಬ್ರಿಡ್ಜ್ ಅತ್ತಾಗಿತ್ತಾಗ ಏನ್ ಹೊಂಟಾವ ಇಲ್ಲಿ ಮ್ಯಾಗ ಕಾರ್ ಹೊಂಟಾವ ಬ್ರಿಡ್ಜಿನ ಮ್ಯಾಗ. ಇಲ್ಲಿ ಒಂದ್ ಗೋಡೆ ಮ್ಯಾಗ ಅಡ್ವರ್ಟೈಸ್ಮೆಂಟ್ ಹಚ್ಚಿರ್ತಾರ. ನೀವು ಯಾವ್ದಾದ್ರು ಊರಿಗೆ ಹೋಗಿ ಒಂದ್ ಬ್ರಿಡ್ಜ್ ನೋಡ್ತೀರಿ ಅಲ್ಲಿ ಬ್ರಿಡ್ಜಿನ ಕಡೆ ಹಚ್ಚಿರ್ತಾರ ನೋಡ್ರಿ. ಯಾವ ಸೋಪಿಂದ ಆತ ಏನೇನೋ ಹಚ್ಚಿರ್ತಾರ. ಆ ಅಡ್ವರ್ಟೈಸ್ ಈ ರೀತಿ ಅಡ್ವರ್ಟೈಸ್ ಹಚ್ಚ ಮುಂದ ಇದನ್ನ ಏನ್ ಮಾಡ್ಯಾರ ಅವ್ರು ಕಂಪ್ನಿಯವ್ರು ಬಾಡಿಗೆ ತಗೊಂಡಾರ. ಹೌದಾ. ಈಗ ಅವ್ರಿಗೆ ಹಣ ಎಷ್ಟು ಬರ್ತೈತಿ ಅನ್ನೋದನ್ನ ನಾವೇನ್ ಮಾಡೋಣ ಕಂಡಿಡಿಯೋಣ. ಗೋಡೆಗಳ ಅಳತೆ ಎಷ್ಟಿದೆ ನೋಡಿ ವಿದ್ಯಾರ್ಥಿಗಳೇ. ಗೋಡೆಗಳ ಅಳತೆ 122 ಮೀಟರ್. ಇನ್ನೊಂದು 120 ಮೀಟರ್ 122 ಮೀಟರ್ ಒಂದು 120 ಮೀಟರ್ ಒಂದು 22 ಮೀಟರ್. ಹೌದಾ. ಇದೇನಿದೆ ಇಲ್ಲದ ನೋಡ್ರಿ ಇವುಗಳ ಅಳತೆಗಳು. ಈಗ ನಾವೇನ್ ಮಾಡೋಣ ಇದಕ್ಕ ಮೊನ್ನೆ ವಿಸ್ತೀರ್ಣವನ್ನ ಕಂಡಿಡಿಯೋಣ. ಹೌದಾ. S is equal to A plus B plus C divided by 2 ಅರ್ಧ ಸುತ್ತಾಳತೆ ಹೋದಿಲ್ಲ ಇದು. S is equal to A ಎಷ್ಟಪ್ಪ 122 B 120 C 22 divided by 2. ಮತ್ತಿನ್ನೊಂದು ABC ಇದು 3ರಲ್ಲಿ ಯಾವ್ದು ಬೇಕಾದ್ರೆ ನೀವ್ ಏನ್ ಮಾಡ್ಬೋದು ತಗೋಬಹುದು. A ಇದನ್ನ ತಗೋಬೇಕನ್ನ B ಅದನ್ನ ತಗೋಕನ ಅಂತೇನಿಲ್ಲ. 3 ಬಾಹುಗಳೇ. ಹಾಗಿದ್ರೆ 122 ಪ್ಲಸ್ 120 ಪ್ಲಸ್ 22 ಅಷ್ಟು ಕೂಡಿಸಿರ 264 ಡಿವೈಡೆಡ್ ಬೈ 2. 2 ಒಂದ್ಲೆ 2 ಮೂರ್ಲೆ 2 ಎರಡ್ಲೆ 132 ಮೀಟರ್. ಇದೇನ್ ಸಿಕ್ತು ಸುತ್ತಳತೆ ಸಿಕ್ತು. ಇವಾಗ ನಾವೇನ್ ಮಾಡ್ಬೇಕು ವಿಸ್ತೀರ್ಣವನ್ನ ಕಂಡುಹಿಡಿಬೇಕು. ವಿಸ್ತೀರ್ಣ is equal to square root of S into S minus A S minus B S minus C. ಸೂತ್ರ ಬೈಪಟ್ ಆಗುತ್ತ. ನಾನು ಸೂತ್ರವನ್ನ ಬರುತ್ತಗಿರಿ. ಸೂತ್ರವನ್ನ S ಎಷ್ಟೈತಿ 132 ಐತಿ. 132 ಇಂಟು S minus A 132 minus 122 122 S minus B 132 minus 120 S minus C 132 minus 22. ಹೌದಾ. ಈಗ ನೆಕ್ಸ್ಟ್ ಸ್ಕ್ವೇರ್ ರೂಟ್ ಆಫ್ 132
132ರಾಗ 122 ಕಳೆದ್ರ 10. ಹೌದಾ? 132ರಾಗ 120 ಕಳೆದ್ರ 12. ಮತ್ 132ರಾಗ 22 ಕಳೆದ್ರ 110. ಇವಾಗ ಏನ್ ಮಾಡ್ರಿ, ಇದನ್ನಿಷ್ಟನ್ನು ಗುಣಿಸ್ರಿ. ಗುಣಿಸಿದ್ರ ಎಷ್ಟ್ ಬರ್ತಪ್ಪ ನಿಮ್ಗ ಆನ್ಸರ್ ಅಂದ್ರ, ಒಂದೇಕ ಈ 0ನ 0 ಗುಣಸಕ್ ಹೋಗ್ಬಿಡ್ರಿ. ಅವ್ನ ಹಂಗ ಸೈಡಿಗೆ ಇಟ್ಕೋರಿ. 132ಕ್ಕ 12ರಲ್ಲಿ ಗುಣಿಸ್ರಿ. ಆಮ್ಯಾಗ ಏನ್ ಮಾಡ್ರಿ, ಮತ್ತ ಬಂದ್ ಉತ್ತರಕ್ಕೆ 11ರಲ್ಲಿ ಗುಣಿಸ್ರಿ. 2 0ನ ಹಂಗ ಇಟ್ಬಿಡ್ರಿ. ಅಂದ್ರೆ ಈಸಿ ಆಗುತ್ತೆ ನಿಮ್ಗೆ. ಹೌದಾ? ಇವಾಗ ಇದು ಇಷ್ಟು ಗುಣಿಸಿದ್ರೆ ಎಷ್ಟು ಬರ್ತೈತೆ ಹೇಳ ನಾನು? 17,42,400. ಇದನ್ನ ಏನಿದು ವಿಸ್ತೀರ್ಣ. ಇದು ಈಗ ಇದ್ರದ್ದೇನ್ ಕಂಡು ಹಿಡಿಬೇಕು ನಾವು? ಸ್ಕ್ವೇರ್ ರೂಟ್ ಅನ್ನ ಕಂಡು ಹಿಡಿಬೇಕು. ಇದು ಸ್ಕ್ವೇರ್ ರೂಟ್ ಅನ್ನ ಕಂಡು ಹಿಡಿದ್ರೆ ಎಷ್ಟು ಬರ್ತೈತಿ? 1320 1320 ಮೀಟರ್ ಸ್ಕ್ವೇರ್ ಬಂತು. ಇದ ಏನ ವಿಸ್ತೀರ್ಣ. ತಿಳಿತಲ್ಲ? ಇವಾಗ ಏನ್ ಹೇಳ್ಯಾನಂದ್ರವ, ಪ್ರತಿ ವರ್ಷಕ್ಕೆ, ಒಂದು ವರ್ಷಕ್ಕೆ, ಹೌದಾಪ, ಒಂದು ವರ್ಷಕ್ಕೆ ಚದರ ಮೀಟರ್ಗೆ, 5,000 ರೂಪಾಯಿದಂತೆ. 5,000ದಂತೆ 1,320 ಚದರ ಮೀಟರ್ಗೆ ಎಷ್ಟು ಆದಾಯ ಗಳಿಸುತ್ತ? ಚದರ ಮೀಟರ್ಗೆ ಆದಾಯ ಎಷ್ಟಾಗತ್ತಪ್ಪ? ಹೆಂಗ್ ಮಾಡ್ತೀರಿ? 1,320 ಇಂಟು 5,000 ಎಷ್ಟಾಗತ್ತಿದ? 6,60,000. 6,60,000 ರೂಪಾಯಿ ಇದು ಒಂದು ವರ್ಷಕ್ಕಾತ. ಆದ್ರ ಅವನ್ ಬಾಡಿಗೆ ಎಷ್ಟು ತಿಂಗಳು ಕೇಳಿದ್ದ? 3 ತಿಂಗಳ. ಹೌದಾ? 3 ತಿಂಗಳಿಗೆ ಎಷ್ಟಾಗತ್ತ? ಇವಾಗ ನೋಡ್ರಿ, 3 ತಿಂಗಳಿಗೆ ನೀಡಬೇಕಾದ ಮೊತ್ತ. ಮೂರ್ ತಿಂಗಳಿಗೆ ಏನ್ ಮಾಡ್ತಿರಪ್ಪ ಇವಾಗ? ಡಿವೈಡೆಡ್ ಬೈ ಎಷ್ಟು ಮಾಡುದು? 3. 6,60,000 ಡಿವೈಡೆಡ್ ಬೈ 3. 3 6 ಇವ್ 4 0ನ ಏನ್ ಮಾಡ್ರಿ, ಇಷ್ಟ ಇಟ್ಬಿಡ್ರಿ. 2,20,000 ರೂಪಾಯಿ ಏನಾಗುತ್ತಿದೆ? ಆದಾಯ ಆಗುತ್ತ. ಅದು ಎಷ್ಟಕ್ಕ? ಬರೀ 3 ತಿಂಗಳಿಗೆ. ತಿಳಿತಲ್ಲ? ನೆಕ್ಸ್ಟ್, ಈಗ ಮುಂದಿನ ಪ್ರಶ್ನೆನ ನೋಡ್ರಿ. ಮುಂದಿನ ಪ್ರಶ್ನೆ ಏನಿತ್ತಂದ್ರ, ಒಂದು ಉದ್ಯಾನವನದಲ್ಲಿ ಜಾರು ಬಂಡೆ ಇದೆ. ಅದರ ಒಂದು ಬದಿಯ ಗೋಡೆಯಲ್ಲಿ ಕೆಲವು ಬಣ್ಣದಿಂದ ಈ ಉದ್ಯಾನವನವನ್ನ ಹಸಿರಾಗಿ ಮತ್ತು ಸ್ವಚ್ಛವಾಗಿಡಿ ಎಂದು ಬರೆದಿದೆ. ಇಲ್ಲಿ ಬರ್ದ ನೋಡ್ರಿ, ಕೀಪ್ ದ ಪಾರ್ಕ್ ಗ್ರೀನ್ ಅಂಡ್ ಕ್ಲೀನ್. ಆ ಉದ್ಯಾನವನವನ್ನ ಏನ್ ಮಾಡ್ರಿ, ಹಸಿರಾಗಿಡಿ ಮತ್ತು ಸ್ವಚ್ಛವಾಗಿಡಿ. ಅಂದ್ರೆ ನೀವು ಅಲ್ಲೇ ಹೋಗಿ ಚಾಕ್ಲೇಟ್ ತಿಂದು ಹಾಳಿ ಹೋಗೋದ್ನೆ, ಐಸ್ ಕ್ರೀಮ್ ತಿಂದು ಕಪ್ ಹೋಗೋದ್ನೆ ಮಾಡ್ತಿರ್ತೀರಲ್ಲ, ಆ ರೀತಿ ಮಾಡ್ಬಾರ್ದು. ಆ ಉದ್ಯಾನವನ ನಮ್ಮ ಆಸ್ತಿ ಅದು, ಸಾರ್ವಜನಿಕರ ಆಸ್ತಿ. ಅದನ್ನ ಸ್ವಚ್ಛವಾಗಿಡುವಂತ ಜವಾಬ್ದಾರಿ ಯಾರ್ದಪ್ಪ? ನಮ್ದು. ಆ ಉದ್ಯಾನವನ ಅಷ್ಟೇ ಅಲ್ಲ, ನಿಮ್ಮ ಶಾಲೆ, ನಿಮ್ಮ ಮನೆ, ನಿಮ್ಮ ಓಣಿ ಎಲ್ಲವನ್ನ ನಾವ್ ಏನ್ ಮಾಡ್ಬೇಕು? ಸ್ವಚ್ಛಂದವಾಗಿ ಇಡಬೇಕು. ಅವಾಗ ಮಾತ್ರ ನಾವು ಒಬ್ಬ ಒಳ್ಳೆ ಪ್ರಜೆ ಆಗಲು ಸಾಧ್ಯವಾಗಿರ್ತೈತಿ. ಹಾಗಿದ್ದಾಗ ಇಲ್ಲಿ ಬರ್ದಿದ್ರು ಅವ್ರು, ಹಸಿರಾಗಿ ಮತ್ತು ಸ್ವಚ್ಛವಾಗಿಡಿ ಅಂತ ಹೇಳಿ. ಆ ಗೋಡೆಯ ಬಾಹುಗಳು ನೋಡ್ರಿ, 15 ಮೀಟರ್, 11 ಮೀಟರ್, 6 ಮೀಟರ್ ಐತಿ. ಅದನ್ನ ಬಣ್ಣ ಬಳಿದ ಜಾಗದ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು ನಾವು. ಅದ್ಲೇ ಬಣ್ಣ ಬಳದಾರಂದ್ರ ಬಾಹುಗಳು ನೋಡ್ರಿ ಯಾವ್ಯಾವ ಅದಾವು? ಫಸ್ಟಿಗೆ ಬಾಹುಗಳು ಬರ್ಕೋರಿ. ಒಂದು 15 ಮೀಟರ್ ಐತಿ, ಮತ್ತ 11 ಮೀಟರ್ ಐತಿ, ಮತ್ತ 6 ಮೀಟರ್ ಐತಿ. ಈಗ ಇದ್ರದ್ದು ಏನ್ ಮಾಡೋದ್ರಿ ನಾವು? ವಿಸ್ತೀರ್ಣ ಕಂಡಿಡಿನ. S = A + B + C / 2. ಹೌದಾ? 15 + 11 +
6 15 11 ಪ್ಲಸ್ 6 ಕೂಡಿಸ್ರಿ ಕೂಡಿಸಿದಾಗ 32 ಆಗುತ್ತೆ ಡಿವೈಡೆಡ್ ಬೈ 2 32 ಡಿವೈಡೆಡ್ ಬೈ 2 ಅಂದ್ರೆ 16 ಮೀಟರ್ ಏನ್ ಸಿಕ್ತಪ್ಪ ನಮ್ಗಿಲ್ಲಿ ಅರ್ಧ ಸುತ್ತಳತೆ ಸಿಕ್ತು ಈಗ ಮುಂದೇನ್ ಕಂಡಿಡ್ಬೇಕು ವಿಸ್ತೀರ್ಣ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಎಸ್ ಮೈನಸ್ ಬಿ ಎಸ್ ಮೈನಸ್ ಸಿ ಹೌದಾ ಎಸ್ ಎಷ್ಟು ಐತಿ 16 ಐತಿ ಸ್ಕ್ವೇರ್ ರೂಟ್ ಆಫ್ 16 ಇಂಟು 16 ಮೈನಸ್ 15 ಮುಂದೆ 16 ಮೈನಸ್ 11 ನೆಕ್ಸ್ಟ್ 16 ಮೈನಸ್ 6 ಈ ರೀತಿಯಾಗಿ ನಾವೇನ್ ಮಾಡ್ಬೇಕು ಲೆಕ್ಕವನ್ನ ಬರ್ಕೋಬೇಕು ಮುಂದೆ ಸ್ಕ್ವೇರ್ ರೂಟ್ ಆಫ್ 16 16 5 ಹೋದ್ರ 1 ಇಂಟು 16 11 ಹೋದ್ರ 5 16 6 ಹೋದ್ರ 10 ಇದನ್ನಷ್ಟು ಏನ್ ಮಾಡ್ರಿ ಗುಣಿಸ್ರಿ 16 ಅಂದ್ಲೆ 16 16 5 80 80 800 ಸ್ಕ್ವೇರ್ ರೂಟ್ ಆಫ್ 800 ಇದನ್ನ ಹೆಂಗ್ ಮಾಡ್ಕೋಬೇಕು 400 800 ಹೌದನ 400 800 ಈಗ 400 ಏನ್ ಮಾಡ್ಬೇಕು 20 ಹೊರಗೆ ತಕೋಬೇಕು ಹೌದಾ 20 ಇಂಟು ಸ್ಕ್ವೇರ್ ರೂಟ್ ಆಫ್ 2 ಮೀಟರ್ ಸ್ಕ್ವೇರ್ ಇದೇನಿದೆ ಏನ್ ಸ್ವಚ್ಛವಾಗಿಡಿ ಹಸಿರಾಗಿರಿ ಸ್ವಚ್ಛವಾಗಿಡಿ ಅದರದ್ದು ವಿಸ್ತೀರ್ಣ ಗೊತ್ತಲ್ಲ ನೆಕ್ಸ್ಟ್ ಇವಾಗ 4ನೇ ಪ್ರಶ್ನೆ ನೋಡಿ 4ನೇ ಪ್ರಶ್ನೆ ಏನಿದೆ ಅಂದ್ರೆ ವಿದ್ಯಾರ್ಥಿಗಳೇ ಎರಡು ಬಾಹುಗಳು 18 ಸೆಂಟಿಮೀಟರ್ ಮತ್ತು 10 ಸೆಂಟಿಮೀಟರ್ ನೋಡ್ರಿ ಇಲ್ಲಿ ಇದು 18 ಅಂತ ಇದು 10 ಅಂತ ಅದರ ಸುತ್ತಳತೆಯು 42 ಸೆಂಟಿಮೀಟರ್ ಇರುವ ತ್ರಿಭುಜದ ವಿಸ್ತೀರ್ಣವನ್ನ ಕಂಡು ಹಿಡಿಯಿರಿ ಒಂದೇಕ ಬಾಹುಗಳು ಬರ್ಕೋರಿ ಬಾಹುಗಳು ಒಂದು 18 ಇನ್ನೊಂದು 10 ಸೆಂಟಿಮೀಟರ್ ಹಚ್ಚಿರಪ್ಪ ಮುಂದೆ 18 ಸೆಂಟಿಮೀಟರ್ ಮತ್ತೊಂದು 10 ಸೆಂಟಿಮೀಟರ್ ವಿಸ್ತೀರ್ಣ ಎಷ್ಟೈತಿ ಸಾರಿ ವಿಸ್ತೀರ್ಣ ಕಂಡು ಹಿಡಿಬೇಕಲ್ಲ ಸುತ್ತಳತೆ ಎಷ್ಟೈತಪ್ಪ ಸುತ್ತಳತೆ ಈಸ್ ಈಕ್ವಲ್ ಟು 42 ಸುತ್ತಳತೆನ ಕೊಟ್ಟಾನ ಮತ್ತು ಎರಡು ಬಾಹುಗಳನ್ನ ಕೊಟ್ಟಾನ ಇವಾಗ ಏನ್ ಮಾಡ್ಬೋದು ಹೇಳ್ರಿ ನಾವು 18 ಪ್ಲಸ್ 10 ಮಾಡ್ರಿ 18 ಪ್ಲಸ್ 10 28 ಆತ ಸುತ್ತಳತೆ ಎಷ್ಟೈತಿ 42 ಐತೆ 42 ಮೈನಸ್ 28 ಮಾಡ್ರಿ 14 ಇನ್ನೊಂದು ಬಾಹುನು ಕೂಡ ನಮ್ಗೆ ಏನಾಯ್ತು ಸಿಗ್ಬೋದಲ್ಲ 14 ಸೆಂಟಿಮೀಟರ್ ಮೂರನೇ ಬಾಹುನು ಕೂಡ ನಾವು ಕಂಡು ಹಿಡಿದ್ವಿ ಇವಾಗ ಏನ್ ಮಾಡೋಣ್ರಿ ಎಸ್ ಅರ್ಧ ಸುತ್ತಳತೆ ಕಂಡಿಡೀನ್ರಿ ಎಸ್ ಇಸ್ ಈಕ್ವಲ್ ಟು 42 ಡಿವೈಡೆಡ್ ಬೈ 2 2 ಒಂದ್ಲಿ ಎಸ್ ಎಷ್ಟು ಸಿಕ್ತಪ್ಪ 21 ಸೆಂಟಿಮೀಟರ್ ಸಿಕ್ತು ಗೊತ್ತಾತಾನೆ ಇಲ್ಲಿ ಈ ಎರಡು ಬಾಹುಗಳನ್ನ ಕೂಡಿಸ್ಕೋಬೇಕಾ ಸುತ್ತಳತೆ ಕೊಟ್ಟಿದ್ರಲ್ಲ ಆ ಮೊತ್ತವನ್ನ ಬಾಹು ಸುತ್ತಳತೆ ಒಳಗೆ ಏನ್ ಮಾಡ್ಬೇಕು ಕಳಿಬೇಕು ಅವಾಗ ನಮ್ಗ ಮೂರನೇ ಬಾಹು ಏನಾತಿಲೆ ಸಿಕ್ತು ಈಗ ಎಸ್ ಅನ್ನ ಕಂಡಿಡಿದ್ವಿ ಈಗ ನೆಕ್ಸ್ಟ್ ಬರ್ತೈತಿ ತ್ರಿಭುಜದ ವಿಸ್ತೀರ್ಣವನ್ನ ಕಂಡಿಡೀನ್ರೆ ವಿಸ್ತೀರ್ಣ ಈಸ್ ಈಕ್ವಲ್ ಟು ಸೂತ್ರ ಸ್ಕ್ವೇರ್ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಎಸ್ ಮೈನಸ್ ಬಿ ಎಸ್ ಮೈನಸ್ ಸಿ ಹೌದಾ ಇವಾಗ ಎಸ್ ಎಷ್ಟೈತಿ 21 ಐತಿ ಎಸ್ ಮೈನಸ್ ಎ 21 ಮೈನಸ್ 18 ಎಸ್ ಮೈನಸ್ ಬಿ 21 ಮೈನಸ್ 10 ಹೌದಾ ಎಸ್ ಮೈನಸ್ ಸಿ 21 ಮೈನಸ್ 14 ಇವಾಗ ಸ್ಕ್ವೇರ್ ರೂಟ್ ಆಫ್ 21 21ರಾಗ 18 ಹೋದ್ರ 3 21ರಾಗ 10 ಹೋದ್ರ 11 21ರಾಗ 14 ಹೋದ್ರ 7 ಇವಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಇನ್ನೆಷ್ಟು ಗುಣಿಸ್ಬೇಕು 21 ಇಂಟು 3 ಇಂಟು 11 ಇಂಟು 7 ಮಾಡ್ರಿ 4851 ಬರ್ತ
ಇವಾಗ ಏನ್ ಮಾಡ್ರಿ, ಇದನ್ನ ವರ್ಗವನ್ನ ಕಂಡುಹಿಡಿಬೇಕು. ಹೆಂಗ್ ಕಂಡುಹಿಡಿಬೇಕಪ್ಪ ಅಂದ್ರ ಇತ್ತಂದ್ಲೆ 441 ಇಂಟು 11 ಮಾಡ್ಬೇಕು. 441 ಇಂಟು 11 ಮಾಡಿದಾಗ 4851 ನಿಮ್ಗೆ ಏನಾಗುತ್ತೆ ಸಿಗುತ್ತ. ಹೌದಪ್ಪ. ಈಗ 441 ಏನ್ ಮಾಡೋಣ್ರಿ, 21 ಹೊರಗೆ ತೆಗೆದು ಬಿಡೋಣ್ರಿ. ಸ್ಕ್ವೇರ್ ರೂಟ್ ಆಫ್ 11 ಸೆಂಟಿಮೀಟರ್ ಸ್ಕ್ವೇರ್. ಇದೇನ್ ಸಿಕ್ತು, ತ್ರಿಭುಜದ ವಿಸ್ತೀರ್ಣ ಸಿಕ್ತು. ಗೊತ್ತಾತ ಯಾವ ರೀತಿ ಕಂಡುಹಿಡ್ಬೇಕು ನಾವು. ನೆಕ್ಸ್ಟ್ 5ನೇ ಪ್ರಶ್ನೆ. ಒಂದು ತ್ರಿಭುಜದ ಬಾಹುಗಳು ಅನುಪಾತವು 12:17:25 ಮತ್ತು ಅದರ ಸುತ್ತಳತೆಯು 540 ಸೆಂಟಿಮೀಟರ್. ಅದರ ವಿಸ್ತೀರ್ಣವನ್ನ ಕಂಡು ಹಿಡಿಯಿರಿ. ಇಲ್ಲಿ ನೋಡ್ರಿ, ಬಾಹುಗಳನ್ನ ಕೊಟ್ಟಿಲ್ಲಿಲ್ಲೇ. ಏನ್ ಕೊಟ್ಟನ, ಬಾಹುಗಳ ಅನುಪಾತವನ್ನ ಕೊಟ್ಟನ. ಹಂಗಂದ್ರ ಬಾಹುಗಳು ಏನ್ ತಗೋಬೇಕು ಇವಾಗ ನಾವ್ ಅಂದ್ರಿಲ್ಲಿ, ಬಾಹುಗಳು ಈಸ್ ಈಕ್ವಲ್ ಟು 12x 17x 25x. ಯಾಕೆ ಎಕ್ಸ್ ಅಂತ ತಗೊಂಡಿ ಅಂದ್ರೆ ಇಲ್ಲಿ ಅಳತಿ ಕೊಟ್ಟಿಲ್ಲವ, ಅನುಪಾತ ಕೊಟ್ಟನ. ಅದಕ್ಕೆ ನಾ ಏನ್ ಮಾಡಿದೆ, ಎಕ್ಸ್ ಅಂತ ಕನ್ಸಿಡರ್ ಮಾಡಿದೆ. ಈಗ ಬಾಹುಗಳು ಏನದು 12x 17x ಮತ್ತ 25x ಆಗ್ತದೆ. ಇದ್ರ ಸುತ್ತಳತೆ ಎಷ್ಟೈತಿ, 540 ಐತಿ. ಇವಾಗ ಏನ್ ಮಾಡೋಣ್ರಿ, 12x ಪ್ಲಸ್ 17x ಪ್ಲಸ್ 25x ಇಸ್ ಈಕ್ವಲ್ ಟು 540. ಹೌದಾ. ಈಗ 12 17 ಪ್ಲಸ್ 25 ಕೊಡಿಸ್ರಿ, 54 x ಇಸ್ ಈಕ್ವಲ್ ಟು 540. ಈ 54ಕ್ಕೆ ಎಕ್ಸ್ ಏನ್ ಮಾಡೈತಿ, ಗುಣಿಸೈತಿ. ಈ ಕಡೆ ಬಂದ್ರೆ ಏನಾಗುತ್ತ, ಭಾಗಿಸುತ್ತ. ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು 540 ಡಿವೈಡೆಡ್ ಬೈ 54. 54 ಅಂದ್ಲೆ ಒಂದು ಪೂಜೆ ಉಳಿತೈತಿ. ಎಕ್ಸ್ ಇಸ್ ಈಕ್ವಲ್ ಟು 10. ಇವಾಗ ಏನ್ ಸಿಕ್ತು ನಮ್ಗ, ಎಕ್ಸ್ ಸಿಕ್ತು. ಈಗ ನಾವೇನ್ ಮಾಡ್ಬೋದು, ಬಾಹುಗಳ ಅಳತೆಗಳನ್ನ ಕಂಡುಹಿಡಿಬಹುದು. ಯಾವ ರೀತಿ ನೋಡ್ರಿ, ಬಾಹುಗಳ ಅಳತೆ. ಬಾಹುಗಳ ಅಳತೆ 12x ಸಿಕ್ತಾ. ಇದನ್ನೇನ್ ಮಾಡ್ಬೇಕು, ಇದನ್ನ ಸಾರಿ ನಾ ಬ್ರಾಕೆಟ್ನಾಗ ಹಾಕಿದೆ, ನೀವು ಹಂಗ ನಾರ್ಮಲ್ ಆಗಿ ಬರ್ಕೊ. 12x ಅಂತ ಈ ರೀತಿ ಬರ್ಕೋರಿ. 12 ಇಂಟು 10 120. ಒಂದ್ ಬಾಹು ಆತು. ಇನ್ನೊಂದ್ ಬಾಹು 17x 17 ಇಂಟು 10 170. ಇನ್ನೊಂದು ಬಾಹು, ಇದನ್ನ ಎ ಅಂತ ತಗೊಂಡ್ಬಿಡೋಣ್ರಿ, ಇದನ್ನ ಬಿ ಅಂತ ತಗೋರಿ. ಸಿ ಇನ್ನೊಂದ್ ಎಷ್ಟೈತಿ, 25x 25 ಇಂಟು 10 250. ಈಗೇನ್ ಸಿಕ್ತು ನಮ್ಗ, 3 ಬಾಹುಗಳ ಅಳತೆಗಳು ಸಿಕ್ಕು. ಒಂದು ಬಾಹು 120 ಸಿಕ್ತು, ಇನ್ನೊಂದು ಬಾಹು 170, ಮತ್ತೊಂದು ಬಾಹು 250. ಹೌದಾ. ಇವಾಗ ಅರ್ಧ ವಿಸ್ತೀರ್ಣವನ್ನ ಕಂಡುಹಿಡೀನ್ರಿ. ಎಸ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ 2. ನಾವ್ ಮಾಡಿದ್ ಲೆಕ್ಕ ಕರೆಕ್ಟ್ ಐತೋ ಇಲ್ಲ ಅಂತ ನೀವು ಯಾವ ರೀತಿ ಕ್ರಾಸ್ ಚೆಕ್ ಮಾಡ್ಬೋದು ಅಂತಾರ, 120 ಪ್ಲಸ್ 170 ಪ್ಲಸ್ 250 ಮಾಡ್ರಿ, ಅದು ಉತ್ತರ 540 ಬರ್ಬೇಕು. ಇವು ಮೂರನ್ನ ಕೂಡಿಸಿದಾಗ ಉತ್ತರ 540 ಬರ್ಬೇಕು ಅಂದ್ರೆ ನಾವ್ ಮಾಡಿದಂತ ಲೆಕ್ಕ ಕರೆಕ್ಟ್ ಐತಿ ಅಂದಂಗ. ಇವಾಗ ಎಸ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ 2. ಎಸ್ ಕೊಟ್ಟ ಬಿಟ್ಟಾನ 540 ಡಿವೈಡೆಡ್ ಬೈ 2. 2 ಏಳೆ 4 1 2 ಏಳೆ 14 0 270 ಸೆಂಟಿಮೀಟರ್. ಇದೇನ್ ಸಿಕ್ತು ವಿದ್ಯಾರ್ಥಿಗಳೇ, ಎಸ್ ಸಿಕ್ತು. ಇವಾಗ ನಾವೇನ್ ಮಾಡ್ಬೇಕು, ವಿಸ್ತೀರ್ಣವನ್ನ ಕಂಡುಹಿಡಿಬೇಕು. ವಿಸ್ತೀರ್ಣ ಸೂತ್ರ ಏನಿದೆ, ಸ್ಕ್ವೇರ್ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ. ಹೌದಾ. ವಾಟ್ ಈಸ್ ಎಸ್ ಎಷ್ಟೈತಿ, 270. 270 ಮೈನಸ್ ಎ 120 ಎಸ್ ಮೈನಸ್ ಬಿ 270 ಮೈನಸ್ 170
ಇವಾಗ ಎಸ್ ಮೈನಸ್ ಸಿ 270 ಮೈನಸ್ 250 ಸ್ಕ್ವೇರ್ ರೂಟ್ ಆಫ್ 270 270ರಾಗ 120 ಕಳೀರಿ 150 270ರಾಗ 170 ಕಳೀರಿ 100 270ರಾಗ 250 ಕಳೀರಿ 20 ಸ್ಕ್ವೇರ್ ರೂಟ್ ಆಫ್ ಇವಾಗ ಏನ್ ಮಾಡ್ರಿ ಇಷ್ಟನ್ನು ಗುಣಿಸಿ ಬಿಡ್ರಿ ಅಷ್ಟು ಗುಣಿಸಿದ್ರೆ ಎಷ್ಟು ಬರ್ತೈತಿ ನೋಡ್ರಿ 81 ಹೌದಾ ಅಷ್ಟನ್ನು ಗುಣಿಸ್ಬೇಕಾ ನಾವು ಗುಣಿಸಿ ಏನ್ ಮಾಡ್ಬೇಕು ಮುಂದೆ ಎಷ್ಟು ಜೀರೋ ಅದಾವ ಅಷ್ಟು ಜೀರೋನ ಇಟ್ಬಿಡ್ಬೇಕು 1 2 3 4 5 6 6 ಸೊನ್ನೆ ಬರ್ತಾವು ಇಂಟು 81 27 15 15 30 ಮಾಡ್ರೆ 30 ಇನ್ನೊಂದು ಜೀರೋ ಬರ್ತೈತೆ ಅಲ್ಲಿ 25 27 15 30 3 ಉಳಿತೈತಿ 27 81 ಇಷ್ಟ ಈ ರೀತಿ ಮಾಡಿ ಇಟ್ಬಿಡ್ಬೇಕು ಈಗ 9 81 9 ಇಡ್ರಿ ಇಲ್ಲಿ ಎಷ್ಟು ಸೊನ್ನೆಗಳದಾವ 6 ಸೊನ್ನೆಗಳದಾವ 3 ಸೊನ್ನೆ ತಕೊಂಡ್ಬಿಡ್ರಲ್ಲ ತ್ರಿಭುಜದ ವಿಸ್ತೀರ್ಣ ಎಷ್ಟಾಯ್ತು 9000 ಸೆಂಟಿಮೀಟರ್ ಸ್ಕ್ವೇರ್ ಆಯ್ತು ತಿಳಿತಲ್ವಾ ಈಸಿ ಐತಿ ಯಾವ್ದ ಪ್ರಾಕ್ಟೀಸ್ ಮಾಡ್ಬಿಡ್ರಿ ಸ್ವಲ್ಪ ಟ್ರೈ ಮಾಡ್ರಿ ಬರ್ತಾವ ನೆಕ್ಸ್ಟ್ 6ನೇ ಪ್ರಶ್ನೆ ನೋಡ್ರಿ ಒಂದು ಸಮದ್ವಿಬಾಹು ತ್ರಿಭುಜದ ಸುತ್ತಳತೆ ನೋಡ್ರಿ ಸಮದ್ವಿ ಎರಡು ಬಾಹುಗಳು ಏನಾಗಿರ್ತಾವಪ್ಪ ಸಮ ಆಗಿರ್ತಾವ ಸುತ್ತಳತೆ 30 ಸೆಂಟಿಮೀಟರ್ ಅದರ ಬಾಹುಗಳ ಉದ್ದ 12 ಸೆಂಟಿಮೀಟರ್ ಆಗೈತಿ ತ್ರಿಭುಜದ ವಿಸ್ತೀರ್ಣವನ್ನ ಕಂಡು ಹಿಡಿಯಿರಿ ಕೊಟ್ಟಿದ್ದ ಒಂದು ಬಾಹು ಅದು ಸಮದ್ವಿಬಾಹು ತ್ರಿಭುಜ ಅಂತದ ಹಂಗಂದ್ರೆ ಎರಡು ಬಾಹುಗಳು ಏನಾಗಿರ್ತಾವ ಇಲ್ಲಿ ಸಮ ಆಗಿರ್ತಾವ ಹೌದಾ ಸಮದ್ವಿ ಅಂದ್ರೆ ಸಮ ಎರಡು ಸಮ ಇರ್ತಾವ 12 ಸೆಂಟಿಮೀಟರ್ 12 ಸೆಂಟಿಮೀಟರ್ ಈಗ ಬಾಹುಗಳು ತ್ರಿಭುಜದ ಬಾಹುಗಳನ್ನ ನಾವೇನ್ ಮಾಡೋಣ ತಗೋಣ ಹೆಂಗ 12 ಸೆಂಟಿಮೀಟರ್ ಇನ್ನೊಂದು 12 ಸೆಂಟಿಮೀಟರ್ ಇನ್ನೊಂದು ಗೊತ್ತಿಲ್ಲಲ್ಲ ಅದನ್ನ ಎಕ್ಸ್ ಸೆಂಟಿಮೀಟರ್ ಅಂತ ತಗೋಣ್ರಿ ಎಕ್ಸ್ ಸೆಂಟಿಮೀಟರ್ ತಗೋಣ ಈಗ ನಮ್ಗೆ ಸುತ್ತಳತೆ ಗೊತ್ತೈತಿ ಎಷ್ಟೈತಿ 30 ಸೆಂಟಿಮೀಟರ್ ಐತಿ ಹೌದಾ 12 ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು 30 12 24 ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು 30 ಹೌದಪ್ಪ 24ಕ್ಕೆ ಎಕ್ಸ್ ಏನ್ ಮಾಡೈತಿ ಕೂಡ್ಸೈತಿ ಈ ಕಡೆ ಬಂದ್ರೆ ಏನಾಗುತ್ತೆ ಕಳೀತೈತಿ ಹಾಗಾದ್ರೆ ಎಕ್ಸ್ ಈಸ್ ಈಕ್ವಲ್ ಟು 30 ಮೈನಸ್ 24 ಎಕ್ಸ್ ಈಸ್ ಈಕ್ವಲ್ ಟು 30ರಾಗ 24 ಹೋದ್ರ 6 ಸೆಂಟಿಮೀಟರ್ ಇನ್ನೊಂದು ಬಾಹು ಸಿಕ್ತು ಹೌದಾ ಈಗ ಸಮದ್ವಿ ಬಾಹು ಇದು ಸಾರಿಪ್ಪ ಅರ್ಧ ಸುತ್ತಳತೆನ ಕಂಡಿಡಿನ ಹೌದಾ ಎಕ್ಸ್ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ 2 ಇಷ್ಟು ಮಾಡೋ ಬದ್ಲೇನು ನಮ್ಗ ಏನು 30 ಗೊತ್ತೈತಿ ಹೌದಾ 30 ಡಿವೈಡೆಡ್ ಬೈ 2 15 ಸೆಂಟಿಮೀಟರ್ 15 ಸೆಂಟಿಮೀಟರ್ ಏನ್ ಸಿಕ್ತಿಲ್ಲ ಅರ್ಧ ಸುತ್ತಳತೆ ಸಿಕ್ತು ಇವಾಗ ನೆಕ್ಸ್ಟ್ ಏನ್ ಮಾಡೋಣ್ರಿ ನಾವು ವಿಸ್ತೀರ್ಣವನ್ನ ಕಂಡಿಡಿಯನ್ರಿ ವಿಸ್ತೀರ್ಣ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಎಸ್ ಮೈನಸ್ ಬಿ ಎಸ್ ಮೈನಸ್ ಸಿ ಎಸ್ ಅಂದ್ರ 15 ಎಸ್ ಮೈನಸ್ ಎ 15 ಮೈನಸ್ 12 ಎಸ್ ಮೈನಸ್ ಬಿ 15 ಮೈನಸ್ 12 ಎಸ್ ಮೈನಸ್ ಸಿ 15 ಮೈನಸ್ 6 ಇವಾಗ 15 ಸ್ಕ್ವೇರ್ ರೂಟ್ ಮರಿಬೇಡ್ರಿ ಸ್ಕ್ವೇರ್ ರೂಟ್ ಆಫ್ 15ರಾಗ 12 ಹೋದ್ರ 3 15ರಾಗ 12 ಹೋದ್ರ 3 15ರಾಗ 6 ಹೋದ್ರ 9 ಇವಾಗ ಏನ್ ಮಾಡ್ರಿ ಅಷ್ಟನ್ನು ಗುಣಿಸ್ರಿ 15 ಇಂಟು 3 ಇಂಟು 3 ಇಂಟು 9 3 3 9 9 81 15 1215
1215. ಇವಾಗ ಇದನ್ನ ಏನ್ ಮಾಡ್ಬಿಡೋಣ್ರಿ, 81 × 15 ಹೌದಾ? 81 9 √15 ವಿಸ್ತೀರ್ಣ ಈಸ್ ಈಕ್ವಲ್ ಟು 9 × √15 9 × √15 ಸೆಂಟಿಮೀಟರ್. ಇಲ್ಲಿ ಇನ್ನೊಂದ್ ಏನ್ ಮಾಡ್ಬೋದಾಗಿತ್ತು ಗೊತ್ತಾ, ನಾವು ಇಲ್ಲಿ ಮಾಡ್ತೇವೆ ನೋಡ್ರಿ ಸೈಡಿಗೆ, ಅದ್ ಇದ ಲೆಕ್ಕ, ಬಟ್ ಆದ್ರ ಹಂಗ ಹೆಂಗ್ ಮಾಡ್ಬೋದಾಗಿತ್ತು ಅನ್ನೋದನ್ನ ಹೇಳ್ತೀನಿ. √15 ಇಲ್ಲೇ 3 × 3 × 9 ಐತಿ. ಈ 3 ಬದ್ಲಿ ಒಂದ್ 3 ಹೊರಗೆ ತಕೊಂಡ್ಬಿಡ್ಬೇಕು. ಈ √9 ಅದ್ 3 √15 3 3 9 √15 ಇದ ಆನ್ಸರ್ ಬರ್ತಾ. ಆದ್ರೆ ಇಲ್ಲಿ ನಾವು ಗುಣಿಸಿ ಆಮ್ಯಾಗ ಬಡ್ಕೊಂಡೆ, ಇಲ್ಲಿ ಡೈರೆಕ್ಟ್ ಆಗಿ ಕೂಡ ನಾವ್ ಏನ್ ಮಾಡ್ಕೋಬಹುದು, ಲೆಕ್ಕವನ್ನ ಮಾಡ್ಕೋಬಹುದು. ತಿಳಿತಲ್ವಾ? ನೆಕ್ಸ್ಟ್